ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು 8 ಟೈಪ್ಸ್ ಆಫ್ ಐಲೈನರ್ ಸ್ಟೈಲ್ಸ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನಾನಿಲ್ಲಿ ಲ್ಯಾಕ್ಮೆ ಅವರ ಐಲೈನರ್ನ ತೊಗೊಂಡಿದ್ದೀನಿ. ಫಸ್ಟ್ ನಾವು ಐಲೈನರ್ನ ತೊಗೊಳೋಕ್ಕಿಂತ ಮುಂಚೆ ಈ ರೀತಿ ಎಕ್ಸ್ಟ್ರಾಸ್ನೆಲ್ಲ ಅಲ್ಲೇ ತೆಗೆದುಬಿಟ್ಟು ಒಂದು ಲೈನ್ನ ಡ್ರಾ ಮಾಡಬೇಕಾಗತ್ತೆ. ನಾನಿಲ್ಲಿ ಕ್ಯಾಟ್ ಐಸ್ನ ಡ್ರಾ ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ನಾನು ಒಂದು ವಿಂಗ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಈ ರೀತಿ ನಾವು ಈ ರೀತಿ ಸ್ವಲ್ಪ ಪ್ರಾಡಕ್ಟ್ನೇ ತಗೊಂಡು ಒಂದು ಥಿನ್ ಲೈನಿಂದ ಶುರು ಮಾಡಿ ನಂತರ ಬಿಲ್ಡ್ ಮಾಡ್ತಾ ಹೋಗೋದ್ರಿಂದ ಐಲೈನರ್ ಬಂದು ಒಂದು ಪ್ರಿಸೈಸ್ ಆಗಿ ನಮಗೆ ಸಿಗತ್ತೆ. ಇಲ್ಲ ಅಂದರೆ ಜಾಸ್ತಿ ಸ್ಪ್ರೆಡ್ ಆಗಿ ಅದನ್ನು ಕ್ಲೀನ್ ಮಾಡೋ ನೆಸೆಸಿಟಿ ಬಂದ್ಬಿಡುತ್ತೆ. ಸೊ ನಾವು ಸ್ವಲ್ಪನೇ ಹಚ್ಚಿ ಬಿಲ್ಡ್ ಮಾಡ್ತಾ ಹೋಗೋದ್ರಿಂದ ನಮಗೆ ಆ ಪ್ರಾಬ್ಲಮ್ ಬರೋದಿಲ್ಲ. ನಾನು ವಿಂಗ್ನ ಕ್ರಿಯೇಟ್ ಮಾಡಿದ ನಂತರ ನನ್ನ ಸೆಂಟರ್ ಆಫ್ ದ ಐಲಿಡ್ ಮೇಲೆ ಐಲೈನರ್ನ ಡ್ರಾ ಮಾಡ್ತಾ ಹೋಗ್ತೀನಿ. ಒಂದೊಂದೇ ಥಿನ್ ಲೈನ್ನ ನಾವು ಎಳ್ಕೊಂಡು ಯಾವಾಗಲೂ ಕ್ರಿಯೇಟ್ ಮಾಡಬೇಕಾಗತ್ತೆ. ಜಾಸ್ತಿ ಥಿಕ್ನೆಸ್ ಆದಾಗ ನಮಗೆ ಅದು ಬೇಡ ಅನಿಸಿದಾಗ ಅದನ್ನ ತೆಗೆಯೋದು ತುಂಬ ಕಷ್ಟ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡಬೇಕಾಗತ್ತೆ. ನಮಗೆ ಐಸ್ ತುಂಬ ಲಾಂಗ್ ಆಗಬೇಕು ಹಾಗೆ ದೊಡ್ಡದಾಗಬೇಕು ಅಂತ ನಾವು ಅಂದ್ಕೊಂಡ್ರೆ ಈ ರೀತಿ ಇನ್ನರ್ ಕಾರ್ನರಲ್ಲಿ ನೀವು ಲೈನ್ ಡ್ರಾ ಮಾಡೋದನ್ನ ಮರಿಬೇಡಿ. ಈ ರೀತಿ ಲೈನ್ನ ನಾವು ಎಕ್ಸ್ಟೆಂಡ್ ಮಾಡೋದ್ರಿಂದ ನಮ್ಮ ಐಸ್ ಲಾಂಗ್ ಆಗಿ ಕಾಣಿಸುತ್ತೆ ಹಾಗೆ ದೊಡ್ಡದಾಗಿ ಕಾಣಿಸುತ್ತೆ. ಈ ಐಲೈನರ್ ಸ್ಟೈಲ್ನ ನೀವು ಯಾರ್ದೆಲ್ಲ ಸ್ಮಾಲ್ ಐಸ್ ಇರುತ್ತೆ ಅವರು ಟ್ರೈ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಸಿಂಪಲ್ ಐಲೈನರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಸ್ಕೂಲ್, ಕಾಲೇಜ್ ಅಥವಾ ಆಫೀಸ್ಗೆ ಟ್ರೈ ಮಾಡ್ಬೋದು. ಇದಕ್ಕೆ ನಾವು ನಮ್ಮ ಸೆಂಟರ್ ಆಫ್ ದ ಐಲಿಡಿಂದ ನಮ್ಮ ಐಲೈನಿಂಗ್ನ ಶುರು ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನು ನನ್ನ ಲೈನಿಂಗ್ನ ಈ ರೀತಿ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀನಿ. ಈ ರೀತಿ ಸ್ವಲ್ಪನೇ ನಾವು ಬಿಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಆ್ಯಂಡ್ ಇಲ್ಲಿ ನಾನು ಯಾವುದೇ ವಿಂಗ್ನ ಕ್ರಿಯೇಟ್ ಮಾಡ್ತಾ ಇಲ್ಲ. ಸೊ ನನ್ನ ಐಸ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿವರೆಗೂ ಮಾತ್ರ ನಾನು ಈ ಲೈನ್ಸ್ನ ಡ್ರಾ ಮಾಡ್ತಾ ಇದ್ದೀನಿ. ಈ ರೀತಿ ನಮಗೆ ಆಫೀಸ್ಗೆ ಒಂದು ಸ್ಟ್ಯಾಂಡರ್ಡ್ ಆಗಿ ಅಥವಾ ಒಂದು ಸಿಂಪಲ್ ಆಗಿ ಒಂದು ಲೈನರ್ ಬೇಕಾಗಿರೋದ್ರಿಂದ ಈ ರೀತಿ ನೀವು ಕ್ರಿಯೇಟ್ ಮಾಡ್ಬೋದು. ಈ ರೀತಿ ನಾವು ಐಲೈನಿಂಗ್ನ ನಮ್ಮ ಇನ್ನರ್ ಕಾರ್ನರ್ಸ್ಗೂ ಕೂಡ ಈ ರೀತಿ ಡ್ರಾ ಮಾಡಬೇಕಾಗತ್ತೆ. ಕೆಲವೊಂದು ಟೈಮ್ ನಾವು ನಮ್ಮ ಐಲಿಡ್ನ ಸೆಂಟರಿಂದ ಶುರು ಮಾಡಿ ಹಾಗೆ ಎಂಡ್ ಮಾಡಿಬಿಡ್ತೀವಿ. ಬಟ್ ಆ ರೀತಿ ಮಾಡಬಾರ್ದು. ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಅಂದರೆ ನಮ್ಮ ಇನ್ನರ್ ಕಾರ್ನರ್ಸಿಂದ ಶುರು ಮಾಡಿ ಈ ರೀತಿ ಔಟರ್ ವಿವರೆಗೂ ನಾವು ಲೈನ್ನ ಡ್ರಾ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಸಿಂಪಲ್ ಆಗಿರೋ ವಿಂಗ್ ಲೈನರ್ನ ಡ್ರಾ ಮಾಡ್ತಾ ಇದ್ದೀನಿ. ಇದನ್ನು ಬಂದು ಒಂದು ಪಿನ್ಅಪ್ ಸ್ಟೈಲ್ ಅಂತಲೇ ಹೇಳ್ಬೋದು. ಇದು ನಮ್ಮ ಕ್ಯಾಟ್ ಐಸ್ ಥರನೇ ಬಂದ್ರೂ ಒಂದು ಸಿಂಪಲ್ ಆಗಿ ಲೈನರ್ ಕ್ರಿಯೇಟ್ ಆಗುತ್ತೆ. ಇದನ್ನು ಯಾರೆಲ್ಲ ಸಿಂಪಲ್ ಆಗಿ ವೇರ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅವರು ವೇರ್ ಮಾಡ್ಬೋದು. ಹಾಗೆ ಯಾರಿಗೆಲ್ಲ ಹುಡೆಡ್ ಐಸ್ ಇದೆ ಅವರು ಈ ಸ್ಟೈಲ್ನ ಟ್ರೈ ಮಾಡ್ಬೋದು. ನಮಗೆ ತುಂಬ ಡ್ರಾಮ್ಯಾಟಿಕ್ ಆಗಿ ಐಲೈನರ್ ಬೇಡ ಅಂತ ಹೇಳೋರು ಈ ರೀತಿ ಒಂದು ಥಿನ್ ಆ್ಯಂಡ್ ಶಾರ್ಪ್ ಆಗಿ ಒಂದು ಐಲೈನಿಂಗ್ನ ಮಾಡ್ಕೊಬೋದಾಗತ್ತೆ. ಈ ರೀತಿ ಇನ್ನರ್ ಕಾರ್ನರ್ಸಿಂದ ಶುರು ಮಾಡಿ ನನ್ನ ಔಟರ್ ವ್ಯೂವರೆಗೂ ಒಂದು ಥಿನ್ ಲೈನ್ನ ನಾನು ಎಳ್ಕೊತೀನಿ. ಈ ರೀತಿ ನೆಕ್ಸ್ಟ್ ಟೈಪ್ ಆಫ್ ಐಲೈನಿಂಗ್ ಬಂದು ಏಂಜಲ್ ವಿಂಗ್ ಲೈನರ್ ಅಂತ ಹೇಳಿ. ಇದನ್ನ ಡ್ರಾ ಮಾಡೋಕ್ಕೆ ಫಸ್ಟ್ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಎಳ್ಕೊಂಡು ಅಲ್ಲಿಂದ ಒಂದು ಸ್ಲ್ಯಾಂಟ್ ಆಗಿ ನಮ್ಮ ಮಿಡ್ ಆಫ್ ದ ಐಲಿಡ್ವರೆಗೂ ಒಂದು ಲೈನ್ ಎಳಿಬೇಕಾಗತ್ತೆ. ನೆಕ್ಸ್ಟು ಅದೇ ರೆಫರೆನ್ಸಲ್ಲಿ ನಾವು ಇನ್ನೊಂದು ಲೈನ್ ನಮ್ಮ ಔಟರ್ ವಿಯಿಂದ ಎಳೆದು ಈ ರೀತಿ ವಿಂಗ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ನಂತರ ನಾವು ಒಳಗಡೆ ಈ ರೀತಿ ಲೈನರ್ನ ಫಿಲ್ ಮಾಡ್ಕೊಬೇಕಾಗತ್ತೆ. ಇದನ್ನು ನಾವು ಯಾವುದೇ ಪಾರ್ಟಿಗೆ, ಫಂಕ್ಷನ್ಗೆ ಅಥವಾ ಈವೆಂಟ್ಸ್ಗೆ ಕ್ರಿಯೇಟ್ ಮಾಡ್ಕೊಬೋದು. ಇದು ಬಂದು ಸ್ವಲ್ಪ ಬೋಲ್ಡ್ ಐಲೈನಿಂಗ್ ಆಗಿರುತ್ತೆ. ಇದು ಬಂದು ಒಂದು ಬ್ಯೂಟಿಫುಲ್ ಐಲೈನರ್ ಸ್ಟೈಲ್ ಅಂತಲೇ ಹೇಳ್ಬೋದು. ಇದನ್ನು ಯೂಶಲಿ ಮದುವೆಗೆ ಅಥವಾ ವೆಡ್ಡಿಂಗ್ ಗೆಸ್ಟ್ಗಳು ವೇರ್ ಮಾಡ್ತಾರೆ. ಇದನ್ನು ಕೆಲವರು ಬ್ರೈಡ್ಸ್ಗೆ ಕೂಡ ಟ್ರೈ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಯೂಶಲಿ ಇದನ್ನು ನಮ್ಮ ಬೆಂಗಾಲಿ ಬ್ರೈಡ್ಸ್ಗೆ ಟ್ರೈ ಮಾಡ್ತಾರೆ. ಬಟ್ ನಾವು ಯಾವುದೇ ರೀತಿ ಈವೆಂಟ್ಸ್ಗೆ ನಾವುಗಳು ಕೂಡ ಟ್ರೈ ಮಾಡ್ಬೋದು.
ನಾನಿಲ್ಲಿ ವಿಂಗ್ನ ಈ ರೀತಿ ಫಿಲ್ ಮಾಡ್ಕೊಂಡಿದ್ದ ನಂತರ ನನ್ನ ಮಿಡ್ ಆಫ್ ದ ಐಲಿಡ್ ಮೇಲೆ ಈ ರೀತಿ ಲೈನ್ನ ಮಾಡ್ಕೊತಾ ಇದ್ದೀನಿ ಟಿಲ್ ಮೈ ಇನ್ನರ್ ಕಾರ್ನರ್. ನಮಗೆ ಎಷ್ಟು ಥಿಕ್ನೆಸ್ ಬೇಕು, ಎಷ್ಟು ತಿನ್ನಾಗಿ ಬೇಕು ಅದನ್ನು ನಾವು ಡಿಸೈಡ್ ಮಾಡ್ಕೊಬೋದು. ಅದೇ ರೀತಿ ಫಿಲ್ ಮಾಡ್ಕೊಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಮಡ್ಜಿಂಗ್ ಬ್ರಷ್ನ ತಗೊಂಡು ಅದರಲ್ಲಿ ಬ್ಲ್ಯಾಕ್ ಕಲರ್ ಐ ಶ್ಯಾಡೋಲಿ ಈ ರೀತಿ ಸ್ಮೋಕ್ ಔಟ್ ಮಾಡ್ತಾ ಇದ್ದೀನಿ ಆ ಒಂದು ವಿಂಗ್ನ ಕ್ರಿಯೇಟ್ ಮಾಡೋದಕ್ಕೆ. ಈ ರೀತಿ ಸ್ವಲ್ಪನೇ ಐ ಶ್ಯಾಡೋನ ತಗೊಂಡು ನಾವು ಈ ರೀತಿ ಫೆದರ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಇದು ಬಂದು ಒಂದು ಏಂಜಲ್ ವಿಂಗ್ ರೀತಿ ಕಾಣಿಸೋದ್ರಿಂದ ಈ ರೀತಿ ಅದಕ್ಕೆ ನೇಮ್ ಇದೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಬ್ಯೂಟಿಫುಲ್ ಐಲೈನಿಂಗ್ನ ಟ್ರೈ ಮಾಡ್ತಾ ಇದ್ದೀನಿ. ಇದು ಬಂದು ಯಾರಿಗೆಲ್ಲ ಡ್ರೂಪಿ ಐಸ್ ಅಂತ ಹೇಳ್ತಾರೆ, ಅಂದರೆ ನಮ್ಮ ಈ ಪೋರ್ಷನಲ್ಲಿ ಔಟರ್ ವಿ ಪೋರ್ಷನಲ್ಲಿ ಸ್ವಲ್ಪ ಸ್ಕಿನ್ ಅವ್ರಿಗೆ ಸ್ಯಾಗಿ ಆಗಿರುತ್ತೆ. ಅಂಥವರು ಈ ಲೈನಿಂಗ್ನ ಟ್ರೈ ಮಾಡೋದ್ರಿಂದ ಅವರ ಕಣ್ಣು ಸ್ವಲ್ಪ ಪಾಪಪ್ ಆಗಿ ಹಾಗೆ ಬೋಲ್ಡಾಗಿ ಎದ್ದು ಕಾಣಿಸುತ್ತೆ. ಈ ಐಲೈನಿಂಗ್ ಸ್ಟೈಲಲ್ಲಿ ನಾವು ಔಟರ್ ವಿ ಹತ್ರ ಮಾತ್ರ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಮ್ಮ ಮಿಡ್ ಆಫ್ ದ ಐಲಿಡ್ ಆಗಲಿ ಅಥವಾ ಇನ್ನರ್ ಕಾರ್ನರ್ ಮೇಲೆ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಇದನ್ನು ಎಸ್ಪೆಷಲಿ ಡ್ರೂಪಿ ಐಸ್ ಇರೋರು ಟ್ರೈ ಮಾಡಿದಾಗ ಅವರ ಐ ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ನನ್ನ ಲೋವರ್ ಲ್ಯಾಶ್ ಲೈನ್ ಮೇಲೆ ಕೂಡ ಒಂದು ಸ್ವಲ್ಪ ಈ ರೀತಿ ಡ್ರಾ ಮಾಡ್ಕೊತೀನಿ ಟು ಕಂಪ್ಲೀಟ್ ದ ಐ ಲುಕ್. ನೆಕ್ಸ್ಟ್ ನಾನಿಲ್ಲಿ ಒಂದು ಬೋಲ್ಡ್ ಐಲೈನರ್ ಲುಕ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಯಾವುದೇ ಪಾರ್ಟಿಗೆ ವೇರ್ ಮಾಡ್ಬೋದು ಅಥವಾ ನೈಟ್ ಫಂಕ್ಷನ್ಸ್ಗೆ ಯೂಸ್ ಮಾಡ್ಬೋದು. ಇದಕ್ಕೆ ನಾವು ಫಸ್ಟು ನಮ್ಮ ರೆಗ್ಯುಲರ್ ಕ್ಯಾಟ್ ಐಸ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಈ ರೀತಿ ವಿಂಗ್ನ ಡ್ರಾ ಮಾಡಿ ನಮ್ಮ ಐಲೈನರ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದ ನಂತರ ನಮ್ಮ ಎಂಡ್ ಆಫ್ ದ ವಿಂಗಿಂದ ಒಂದು ಲೈನ್ನ ಈ ರೀತಿ ನಮ್ಮ ಮಿಡ್ ಆಫ್ ದ ಐಲಿಡ್ ಮೇಲೆ ಈ ರೀತಿ ಡ್ರಾ ಮಾಡಬೇಕಾಗತ್ತೆ. ಈ ಲೈನ್ ಬಂದು ನಮ್ಮ ಎಂಡ್ ಆಫ್ ದ ವಿಂಗ್ ಲೈನರ್ ಹಾಗೆ ನಮ್ಮ ಸೆಂಟರ್ ಆಫ್ ದ ಐಲಿಡ್ವರೆಗೂ ಇರುತ್ತೆ. ಇದನ್ನು ಈ ರೀತಿ ನೀವು ಥಿಕ್ ಮಾಡಿಕೊಂಡು ಲೈನ್ನ ಡ್ರಾ ಮಾಡಬೇಕಾಗತ್ತೆ ಈ ರೀತಿ. ಇನ್ನೊಂದು ಬ್ಯೂಟಿಫುಲ್ ಐಲೈನಿಂಗ್ ಸ್ಟೈಲ್ ಬಂದು ನಮ್ಮ ರೆಗ್ಯುಲರ್ ವಿಂಗ್ ಲೈನರ್ನ ನಾವು ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ. ಕ್ರಿಯೇಟ್ ಮಾಡಿದ ನಂತರ ಟಾಪ್ ಆಫ್ ದ ಐಲೈನರ್ ನಾವು ಇನ್ನೊಂದು ಕಲರಲ್ಲಿ ಲೈನಿಂಗ್ ಮಾಡ್ಕೊತೀವಿ. ಇದನ್ನು ನೀವು ಯಾವುದಾದ್ರೂ 2 ಕಲರ್ನ ಚೂಸ್ ಮಾಡ್ಬೋದು. ನಾನಿಲ್ಲಿ ಬ್ಲ್ಯಾಕ್ ಹಾಗೆ ಬ್ಲೂನ ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟು ಬ್ಲ್ಯಾಕ್ ಕಲರಲ್ಲಿ ರೆಗ್ಯುಲರ್ ವಿಂಗ್ ಲೈನರ್ನ ಕ್ರಿಯೇಟ್ ಮಾಡಿಕೊಂಡು ನಂತರ ಸೇಮ್ ಪ್ಯಾಟ್ರನ್ ಸೇಮ್ ಸ್ಟೈಲ್ನ ನಾನು ಅದರ ಮೇಲೆ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ನಿಮ್ಮ ಡ್ರೆಸ್ಗೆ ಮ್ಯಾಚಿಂಗ್ ಆಗೋ ಹಾಗೆ ಯಾವುದಾದ್ರೂ 2 ಕಲರ್ನ ಚೂಸ್ ಮಾಡ್ಕೊಬೋದು. ನಾನಿಲ್ಲಿ ಎರಡನ್ನೂ ಕೂಡ ಮ್ಯಾಟ್ ಕಲರ್ಸ್ನ ಯೂಸ್ ಮಾಡಿದ್ದೀನಿ. ನೀವು ಇದರಲ್ಲಿ ಶಿಮರಿ ಲೈನರ್ಸ್ ಕೂಡ ಬರುತ್ತೆ, ಅದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಒಂದು ಡಬಲ್ ವಿಂಗ್ ಲೈನರ್ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೂ ಬಂದು ನಾವು ನಮ್ಮ ರೆಗ್ಯುಲರ್ ವಿಂಗ್ ಲೈನರ್ನ ಕ್ರಿಯೇಟ್ ಮಾಡಿ ನಂತರ ಅದಕ್ಕೆ ಇನ್ನೊಂದು ವಿಂಗ್ನ ನಾವು ಡ್ರಾ ಮಾಡ್ಕೊತೀವಿ. ಇದನ್ನು ನೀವು ಯಾವುದೇ ರೀತಿ ಒಂದು ಟ್ರೆಡಿಷ್ನಲ್ ಡ್ರೆಸ್ಗೆ ವೇರ್ ಮಾಡ್ಬೋದು. ಇದಕ್ಕೆ ನಾನು ನನ್ನ ಇನ್ನರ್ ಕಾರ್ನರ್ಸ್ನ ಎಕ್ಸ್ಟೆಂಡ್ ಮಾಡಿಕೊಂಡು ನನ್ನ ಔಟರ್ ಕಾರ್ನರ್ಸಲ್ಲೂ ಎಕ್ಸ್ಟೆಂಡ್ ಮಾಡಿ ಈ ರೀತಿ ಡಬಲ್ ಲೈನರ್ನ ಎಳಿತಾ ಇದ್ದೀನಿ. ಇದನ್ನು ನೀವು ನಿಮಗೆ ಇಷ್ಟ ಆಗೋ ಹಾಗೆ ಥಿಕ್ ಆ್ಯಂಡ್ ಥಿನ್ನ ಮಾಡ್ಕೊಬೋದು ಈ ರೀತಿ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇದರಲ್ಲಿ ನಾವು 8 ಡಿಫ್ರೆಂಟ್ ಟೈಪ್ಸ್ ಆಫ್ ಐಲೈನರ್ಸ್ನ ಕಲ್ತ್ಕೊಂಡ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.